ಎಲ್ಲರಿಗೂ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕುಮಾರರು ಸಂಗೀತ ಶಾಸ್ತ್ರವನ್ನು ಅತ್ಯಂತ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದರು. ಶಾಸ್ತ್ರಬದ್ಧ ಸಂಗೀತಕ್ಕೆ ಕಾವ್ಯದ ಲೇಪ ನೀಡಿದರೆಂದು ಭಾವಿಸಬಹುದು. ಅವರ ಹಾಡು ಆ ರೀತಿಯಲ್ಲಿರುತ್ತಿತ್ತು. ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗದ ಕೆಲವು ವಿಷಯಗಳನ್ನು ಅವರು ಬಲವಾಗಿ ನಂಬಿದರು. ಗಾಂಧಾರ ಸ್ವರ ಸರಿಯಾಗಿದ್ದರೆ ಮಾತ್ರ ಅದರ ಅಂತರಾಳದಿಂದ ಮಧ್ಯಮ ಸ್ವರ ಹೊರಡುತ್ತದೆ. ರಿಷಭ್ ಸರಿಯಾಗಿ ಹತ್ತಿದರೆ ಮಾತ್ರ ದೈವತ ಸರಿಯಾಗಿ ಗೋಚರಿಸುತ್ತದೆ. ಗಾಯಕನು ಪ್ರಬುದ್ಧವಾಗಿ ಶ್ರುತಿಬದ್ಧವಾಗಿ ಹಾಡಿದರೆ ಮಾತ್ರ ಆನಂದಗೊಳ್ಳುತ್ತಾನೆ. ತಬಲ್ಜಿ ಸರಿಯಾದ ಅಂದರೆ ಲಯಬದ್ಧವಾಗಿ ಟೇಕಾ ಹಿಡಿದರೆ ಮಾತ್ರ ಹಾಡು ಸರಿಯಾಗಿ ಅರಳುತ್ತದೆ. ಹಾಡುವಾಗ ಗಾಯಕ ತನ್ನ ಗಾಂಭೀರ್ಯವನ್ನು ಒಂದು ಮಿತಿಯೊಳಗೆ ಮಾತ್ರ ಕಾಯ್ದುಕೊಳ್ಳಬೇಕು. ಗಾಯಕ ದಕ್ಷಿಣಾಭಿಮುಖವಾಗಿ ಹಾಡಬಾರದು. ಇತ್ಯಾದಿ ಕೆಲವು ನಂಬಿಕೆಗಳು ಸಂಗೀತ ಶಾಸ್ತ್ರವನ್ನು ಮೀರಿದ್ದವು. ಇಂತಹ ಅನೇಕ ನಂಬಿಕೆಗಳನ್ನು ಕುಮಾರರು ಹೊಂದಿದ್ದರು. ಕಾರ್ಯಕ್ರಮದಲ್ಲಿ ಹಾಡುವ ಮೊದಲು ತಮ್ಮ ಮೂಡ್ ಸರಿಯಾಗಿರಬೇಕೆಂದು ಅವರು ನಂಬಿದ್ದರು. ಮೂಡ್ ಸರಿಯಾಗಿದ್ದರೆ ಮಾತ್ರ ಅವರ ಹಾಡು ಕಳೆಗಟ್ಟುತ್ತಿತ್ತು. ಅಂಥದೊಂದು ಪ್ರಸಂಗವನ್ನು ತಮ್ಮ ಮುಂದೆ ತೆರೆದಿಡಲಿದ್ದಾರೆ ಎಂದಿನಂತೆ ಬರಹಗಾರರಾದ ಶಿರೀಶ್ ಜೋಶಿಯವರು. ಎಲ್ಲರಿಗೂ ಒಂದು ವಿನಂತಿ, ಇನ್ನೂ ಕೂಡ ನಮ್ಮ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅದರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳು ನಿಮ್ಮನ್ನು ತಲುಪುತ್ತದೆ. ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಕುಮಾರ್ ಗಂಧರ್ವರ ಸಂಗೀತದ ಬಗ್ಗೆ ಕಳೆದ 2 ಸಂಚಿಕೆಗಳಿಂದ ಚರ್ಚೆ ಮಾಡ್ತಾಯಿದ್ವಿ. ಆ ಚರ್ಚೆಯನ್ನು ಈ ಸಂಚಿಕೆಯೊಳಗೂ ಕೂಡ ಮುಂದುವರಿಸ್ತೇವೆ. ಕುಮಾರ್ ಗಂಧರ್ವರು ಬಂದಿಷ್ಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಿದ್ರು. ಈ ಬಂದಿಷ್ಗಳಂದರೆ ಹಿಂದೂಸ್ತಾನಿ ಸಂಗೀತವನ್ನು ಹಾಡಲಿಕ್ಕೆ ಬಳಸ್ತಕ್ಕಂಥ ಸಾಹಿತ್ಯಕ್ಕೆ ಬಂದಿಷ್ ಅಂತಾರೆ. ಚೀಸ್ ಅಂತಲೂ ಅದಕ್ಕೆ ಇನ್ನೊಂದು ಶಬ್ದದ ಹಿಂದಿಯೊಳಗೆ. ಕುಮಾರ್ ಗಂಧರ್ವರು ಈ ಬಂದಿಷ್ಗಳ ಸಾಹಿತ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾಯಿದ್ರು. ಯಾಕಂದರೆ ಪ್ರತಿಯೊಂದು ರಾಗದ ಪ್ರತಿಯೊಂದು ಚೀಸ್ ಕೂಡ ಆ ರಾಗದ ರಸಗಟ್ಟಿ ಅಂತಲೇ ಅವರು ಅಂದ್ಕೊಂಡಿದ್ರು. ಹಾಗಾಗಿ ಅವರು ವಿಶೇಷ ಗಮನವಿಟ್ಟು ಪ್ರತಿಯೊಂದು ರಾಗದ ಬಂದಿಷ್ಗಳನ್ನು ಸಂಗ್ರಹ ಮಾಡ್ತಿದ್ರು ಮತ್ತು ಅವುಗಳನ್ನು ಅಭ್ಯಾಸ ಮಾಡ್ತಿದ್ರು. ಅವರು ಒಂದು ಕಡೆ ಬರೀತಾರೆ, ಬಂದಿಷ್ನ ಪ್ರತಿಯೊಂದು ಶಬ್ದವೂ ಅರ್ಥಪೂರ್ಣವಾಗಿದೆ, ಅದಕ್ಕೊಂದು ಭಾವವಿದೆ, ಅದಕ್ಕನುಗುಣವಾಗಿ ಸ್ವರ ವಿನ್ಯಾಸ ರಚನೆಯಾಗಿದೆ. ಯಾವುದರಲ್ಲಿ ಸಂಗೀತ ಸಾಹಿತ್ಯ ಲಯಗಳು ಶಬ್ದ ಸ್ವರ ತಾಳಗಳ ರೂಪದಲ್ಲಿ ಸಶಕ್ತವಾಗಿ ವಿಷಯವೆಯೋ ಅದೇ ನಿಜವಾದ ಬಂದಿಷ್ ಅಂತ ಕುಮಾರ್ ಗಂಧರ್ವರು ಬಂದಿಷದ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದರೆ ಒಂದು ಬಂದಿಷದಲ್ಲಿ ಬಳಸಲಾಗಿರ್ತಕ್ಕಂಥ ಸ್ವರಗಳು ಮತ್ತು ತಾಳ, ಅದರ ಲಯ ಇವೆಲ್ಲವೂ ಆ ರಾಗದ ಭಾವನೆಗೆ ಪೂರಕವಾಗಿವೆ ಅಂತಕ್ಕಂಥ ಮಾತನ್ನು ಕುಮಾರ್ ಗಂಧರ್ವರು ಈ ಸಂದರ್ಭದೊಳಗೆ ಹೇಳ್ತಾರೆ. ಹೀಗಾಗಿ ಯಾವುದೇ ಗಾಯಕ ಒಂದು ಬಂದಿಷನ್ನು ಹಾಡಬೇಕಾದ್ರೆ ಅದರೊಳಗೆ ಯಾವ ಸ್ವರಕ್ಕೆ ಒತ್ತು ಕೊಟ್ಟು ಹಾಡಬೇಕು, ಯಾವ ಶಬ್ದಕ್ಕೆ ಒತ್ತು ಕೊಟ್ಟು ಹಾಡಬೇಕು ಅನ್ನೋದ್ರ ಬಗ್ಗೆ ಆ ಕುಮಾರ್ ಗಂಧರ್ವರಿಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಈ ವಿಚಾರದೊಳಗೆ ಅವರು ಗೋವಿಂದರಾವ್ ಟೆಂಬೆ ಅವರ ಒಂದು ಮಾತನ್ನು ಅನುಸರಿಸ್ತಾರೆ. ಅವರು ಗೋವಿಂದರಾವ್ ಟೆಂಬೆ ಅವರು ತಮ್ಮ ಕಲ್ಪನಾ ಸಂಗೀತ ಕೃತಿಯೊಳಗೆ ಬಂದಿಷ್ಗಳ ಬಗ್ಗೆ ಅವುಗಳ ಮರ್ಮ ಏನು ಅನ್ನೋದನ್ನು ಬಹಳ ಚೆಂದಾಗಿ ಪರಿಚಯ ಮಾಡ್ತಾರೆ. ರಾಗದ ಸುಸೂತ್ರ ನಡೆ ಹಾಗೂ ಅನ್ಯ ರಾಗಗಳ ಬೆರಕೆ ಇಲ್ಲದಂತೆ ಕಲ್ಪನೆಗಳು ಮೂಡಲು ಆಯಾ ರಾಗಗಳ ಚೀಸ್ಗಳನ್ನು ಅಧಿಕಾರಯುಕ್ತ ವ್ಯಕ್ತಿಯ ಮೂಲಕವಾಗಿ ಕಂಠಗತ ಬೇಕಲ್ಲದೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದು. ಕಲ್ಪನಾ ಸಂಗೀತದ 11ನೇ ತರಂಗದೊಳಗೆ ಈ ಮಾತನ್ನು ಅವರು ಬರೀತಾರೆ. ಕುಮಾರರಿಗೆ ಇದು ಒಂದು ಅರ್ಥದೊಳಗೆ ಮಾರ್ಗದರ್ಶಕವಾಗಿತ್ತು ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ಹೀಗಾಗಿ ಕುಮಾರ್ ಗಂಧರ್ವರು ಪಂಡಿತ್ BR ದೇವಧರ್ ಅಂತಕ್ಕಂಥ ಒಬ್ಬ ಅಧಿಕೃತ ಗುರುವಿನಿಂದ, ಅಧಿಕೃತ ವ್ಯಕ್ತಿಯಿಂದ ಬಂದಿಷ್ಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ರು. ಈ ಬಂದಿಷ್ಗಳನ್ನು ತಮ್ಮ ಶಿಷ್ಯರಿಗೆ ಹಸ್ತಾಂತರ ಮಾಡುವಾಗ ಗುರುಗಳಿಗೆ ಅವರದೇ ಆಗಿರತಕ್ಕಂಥ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು BR ದೇವಧರ್ ಅವರು ಭಾಳ ಸಮರ್ಥವಾಗಿ ನಿರ್ವಹಿಸಿ ತಮಗೆ ಗೊತ್ತಿರತಕ್ಕಂಥ ಸಾವಿರಾರು ಬಂದಿಷ್ಗಳನ್ನು ಅವರು ಕುಮಾರ್ ಗಂಧರ್ವ ಅವರಿಗೆ ಹಸ್ತಾಂತರಿಸಿದರು ಅಂತಕ್ಕಂಥದ್ದು ಒಂದು ವಿಚಾರ. ಇದಲ್ಲದೇ
ಕುಮಾರ ಗಂಧರ್ವರು ಬೇರೆ ಬೇರೆ ಗುರುಗಳ ಕಡೆಯಿಂದನೂ ಕೂಡ ಕೆಲವು ಬಂದಿಷ್ಗಳನ್ನು ಸಂಗ್ರಹ ಮಾಡ್ಯಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಬಂದಿಷ್ಗಳ ಮರ್ಮವನ್ನು ತಿಳ್ಕೊಬೇಕಾದ್ರೆ ಕುಮಾರ ಗಂಧರ್ವರು ತಮ್ಮದೇ ಆಗಿರತಕ್ಕಂಥ ಕೆಲವು ತಂತ್ರಗಳನ್ನು ಬಳಸ್ತಿದ್ರು. ಅವುಗಳಿಗೆ ಪ್ರಸ್ತಾರ ಹಾಕುವಾಗ ಅವರು ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಖಂಡೆ ಮತ್ತು ವಿಷ್ಣು ದಿಗಂಬರ್ ಪಲುಸ್ಕರ್ ಇವರು ಎರಡೂ ಪದ್ಧತಿಯ ನೋಟೇಷನ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು. ಅಂದರೆ ವಿಷ್ಣು ನಾರಾಯಣ್ ಭಾತ್ಖಂಡೆ ಅವರ ನೋಟೇಷನ್ ಪದ್ಧತಿ ಬೇರೆ ಅದ ಮತ್ತು ವಿಷ್ಣು ದಿಗಂಬರ್ ಪಲುಸ್ಕರ್ ಅವರ ಪದ್ಧತಿ ಬೇರೆ ಅದ. ಆದರೆ ಕುಮಾರ ಗಂಧರ್ವರು ಇವೆರಡೂ ಪದ್ಧತಿಗಳನ್ನು ಮಿಶ್ರ ಮಾಡಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಅವುಗಳನ್ನು ಬಳಸ್ಕೊಡ್ತಿದ್ರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಈ ರೀತಿಯಾಗಿ ಚೀಸದ ಸ್ವರ ವಿನ್ಯಾಸವನ್ನು ಕುಮಾರ ಗಂಧರ್ವರು ಭಾಳ ಕೂಲಂಕಷವಾಗಿ ಅಧ್ಯಯನ ಮಾಡ್ತಾಯಿದ್ರು. ಅದರಿಂದ ಆ ರಾಗದ ಭಾವ ಎಂಥದ್ದು, ರಸ ಎಂಥದ್ದು, ಆ ರಾಗದ ಸ್ವಭಾವ ಏನು, ಆ ರಾಗದ ವಿಶೇಷತೆಗಳೇನು ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಕುಮಾರ ಗಂಧರ್ವರಿಗೆ ಸಾಧ್ಯ ಆಗ್ತಾಯಿತ್ತು. ಆಮೇಲೆ ಅವರು ತಮ್ಮ ಕಲ್ಪನಾ ವಿಲಾಸದೊಂದಿಗೆ ರಾಗವನ್ನು ವಿಸ್ತಾರ ಮಾಡಿ ಬಹಳ ಅದ್ಭುತವಾಗಿ ಹಾಡತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ರು. ಹೀಗಾಗಿ ಅವರ ಹಾಡುಗಾರಿಕೆ ರಂಜನೀಯವಾಗ್ತಿತ್ತು ಅಂಥೇಳಿ ಅನೇಕ ವಿಮರ್ಶಕರು ಅವರ ಹಾಡಿನ ಬಗ್ಗೆ ಬರೀತಾರೆ. ರಾಗವನ್ನು ವಿಭಿನ್ನವಾಗಿ ಹಾಡುವ ಮರ್ಮವು ಈ ಚೀಸ್ಗಳಲ್ಲೇ ಇದೆ ಅನ್ನುವಂಥ ಮಾತನ್ನು ಕೂಡ ಕುಮಾರ ಗಂಧರ್ವರು ತಿಳ್ಕೊಂಡಿದ್ರು. ಒಂದೇ ರಾಗದ 100 ಚೀಸ್ಗಳಿದ್ದರೆ 100 ಚೀಸ್ಗಳ ಭಾವನೂ ಬೇರೆ ಬೇರೆನೇ ಆಗಿರ್ತದೆ. ಅವತರ ಸ್ವರೂಪನೇ ಬೇರೆ ಬೇರೆ ಆಗಿರ್ತದೆ. ಅವತರ ಪ್ರಾರಂಭಿಕ ಸ್ವರ ಇರ್ಬೋದು, ಅವತರ ಸಮ್ ಇರ್ಬೋದು, ಅಥವಾ ಅವತರ ಉಠಾಣ ಇರ್ಬೋದು. ಇವೆಲ್ಲವೂ ಬೇರೆ ಬೇರೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಒಂದು ರಾಗ ಕೇವಲ ಒಂದು ಚೀಸ್ನೊಳಗೆ ಮಾತ್ರ ಹಿಡಿದಿಡಲ್ಪಟ್ಟಿದೆ ಅಂತಂದರೆ ಅದು ಅಷ್ಟು ಸಮಂಜಸ ಆಗೋದಿಲ್ಲ. ಬೇರೆ ಬೇರೆ ಚೀಸ್ಗಳು ಅಂದರೆ ಪ್ರತಿಯೊಂದು ಚೀಸವೂ ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂಥ ರೀತಿಯೊಳಗೆ ಆ ರಾಗದ ಸ್ವರೂಪವನ್ನು ನಮ್ಮ ಮುಂದೆ ತೆರೆದಿಡ್ತದೆ ಅನ್ನುವಂಥ ವಿಷಯವನ್ನು ಕುಮಾರ ಗಂಧರ್ವರು ಸಾಕಷ್ಟು ಮನಗಂಡಿದ್ರು ಮತ್ತು ಅದನ್ನು ತಮ್ಮ ಹಾಡುಗಾರಿಕೆಯ ಮೂಲಕ ಅಲ್ಲಲ್ಲಿ ಅವರು ವ್ಯಕ್ತವನ್ನು ಕೂಡ ಮಾಡ್ತಾಯಿದ್ರು. ಒಂದೇ ರಾಗದ 2 ಚೀಸ್ಗಳು ರಾಗದ 2 ವಿಭಿನ್ನ ರೂಪಗಳನ್ನು ವ್ಯಕ್ತಪಡಿಸ್ತವೆ ಅಂಥೇಳಿ ಗೋವಿಂದರಾವ್ ಟೆಂಬೆ ಅವರು ಏನು ಅಭಿಪ್ರಾಯ ಪಡ್ತಾರೆ, ಆ ಅಭಿಪ್ರಾಯಕ್ಕೆ ಪೂರಕವಾಗಿ ಕುಮಾರ ಗಂಧರ್ವರ ಈ ಪ್ರಯತ್ನ ನಮಗೆ ಕಂಡು ಬರ್ತದೆ. 2 ತಂಬೂರಿಗಳ ಮಧ್ಯೆ ವಿರಾಜಿಸಿ ಸಂಗೀತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಕೆಲವೇ ಜನ ಮಾತ್ರ ಈ ಸಾಧನೆಯನ್ನು ಮಾಡಿರ್ತಾರೆ. ಕುಮಾರ ಗಂಧರ್ವರು ಆಗಿನ್ನೂ ಪ್ರಸಿದ್ಧಿ ಆಗ್ತಕ್ಕಂಥ ದಿನಗಳವು. ಕುಮಾರ ಗಂಧರ್ವರ ಖ್ಯಾತಿ ಸುಪ್ರಸಿದ್ಧ ಗಾಯಕಿ ಭಾರತ ರತ್ನ ಪಡೆದಂಥ ಲತಾ ಮಂಗೇಶ್ಕರ್ ಅವರ ಕಿವಿಗೂ ತಲುಪಿತು. ಕುಮಾರರ ಅನೇಕ ಗೆಳೆಯರಿಗೆ ಒಂದು ಆಶೆ ಇತ್ತು. ಏನಂತಂದರೆ ಕುಮಾರ ಗಂಧರ್ವರು ಲತಾ ಮಂಗೇಶ್ಕರ್ ಅವರ ಎದುರಿಗೆ ಹಾಡಬೇಕು ಅಂತಕ್ಕಂಥದ್ದು ಅವರ ಬಯಕೆಯಾಗಿತ್ತು. ಕುಮಾರರ ಗೆಳೆಯರ ಆಸೆ ಕಡಿಗೂ ಒಂದು ದಿನ ಕೈಗೂಡ್ತಕ್ಕಂಥ ಯೋಗ ಒದಗಿ ಬಂತು. ಲತಾ ಮಂಗೇಶ್ಕರ್ ಅವರ ಭಾಳ ನಿಕಟವರ್ತಿಯಾಗಿರ್ತಕ್ಕಂಥ ನಾಗೇಶ್ ಮಸೂತಿ ಅವರು ಲತಾ ಮಂಗೇಶ್ಕರರ ಮರಾಠಿ ಹಾಡುಗಳ ಕಾರ್ಯಕ್ರಮವನ್ನು ಒಂದು ಸಾರಿ ಆಯೋಜನೆ ಮಾಡಿದರು. ದೇವಧರ ಮಾಸ್ತರರ ಶಾಲೆಯಲ್ಲಿಯೇ ಅದರದ ರಿಹರ್ಸಲ್ ನಡೀತಾ ಇತ್ತು. ಆಗ ಲತಾ ಮಂಗೇಶ್ಕರ್ ಮಾಸ್ಟರ್ ನವರಂಗ್ ಅವರಲ್ಲಿ ಸಂಗೀತವನ್ನು ಕಲಿತಕ್ಕಂಥ ದಿನಗಳವು. ಹೀಗಾಗಿ ಲತಾ ಮಂಗೇಶ್ಕರ್ ಅವರಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಸಾಕಷ್ಟು ಒಲವಿತ್ತು. ಅಷ್ಟೇ ಅಲ್ಲ, ಅವರು ತಮ್ಮ ಪ್ರಾರಂಭಿಕ ದಿನಗಳಲ್ಲಿ ಅನೇಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಬಗ್ಗೆ ನಮಗೆ ಲತಾ ಮಂಗೇಶ್ಕರ್ ಅವರ ಜೀವನದ ಇತಿಹಾಸ ಹೇಳಿಕೊಡ್ತಾರೆ. ಹೀಗಾಗಿ ಸಹಜವಾಗಿ ಲತಾ ಮಂಗೇಶ್ಕರ್ ಅವರಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಮತ್ತು ಕುಮಾರ ಗಂಧರ್ವರ ಶಾಸ್ತ್ರೀಯ ಸಂಗೀತವನ್ನು ಕೇಳಬೇಕು ಅನ್ನುವಂಥ ಬಯಕೆ ಅವರಲ್ಲಿಯೂ ಕೂಡ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಒಂದು ಸರಿ ದೀನಾನಾಥ್ ಮಂಗೇಶ್ಕರ್ ಅವರ ಪುಣ್ಯತಿಥಿಯ ನಿಮಿತ್ತ ಏರ್ಪಡಿಸಲಾಗಿರತಕ್ಕಂಥ ಸಂಗೀತ ಸಮ್ಮೇಳನದೊಳಗೆ ಕುಮಾರ ಗಂಧರ್ವರು ಹಾಡಬೇಕು ಅಂತಕ್ಕಂಥ ವಿಷಯ ನಿಗದಿಯಾಯಿತು. ಕಾರ್ಯಕ್ರಮದ ದಿನಾನೂ ಬಂತು. ಆವತ್ತು ಕುಮಾರ ಗಂಧರ್ವರು ತಮ್ಮ ಶಿಸ್ತಿಗೆ ಅನುಗುಣವಾಗಿ 1 ತಾಸು ಮೊದಲೇ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳಕ್ಕೆ ಬಂದರು. ಕುಮಾರ ಗಂಧರ್ವರು ಸಮಯ ಪರಿಪಾಲನೆಯನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾಯಿದ್ರು. ಎಲ್ಲಾದರೂ ಕಾರ್ಯಕ್ರಮದ ಅಂತಂದರೆ 1 ಗಂಟೆ ಮುಂಚಿತವಾಗಿ ಅಲ್ಲಿ ಹೋಗಿ ಹಾಜರಾಗಿ ಅಲ್ಲಿ ಏನೇನು ವ್ಯವಸ್ಥೆ ಅದ ಏನೋ ಎಲ್ಲ ಪರಿಶೀಲನೆ ಮಾಡಿ ತಮ್ಮ ವಾದ್ಯಗಳನ್ನು ಶ್ರುತಿ ಮಾಡಿ ಇಟ್ಕೊಂಡು ಸಹವಾದ್ಯಕಾರರ ಜೋಡಿ ಸ್ವಲ್ಪ ಹೊತ್ತು ತಾಲೀಮು ಮಾಡಿ ಆಮೇಲೆ ವೇದಿಕೆಗೆ ಹೋಗ್ತಕ್ಕಂಥದ್ದು ಅವ್ರ ಪದ್ಧತಿ. ಹಂಗೆ ಅವರು ತಮಗೆ ನಿಗದಿಯಾಗಿರ್ತಕ್ಕಂಥ ಕೋಣೆಯೊಳಗೆ ಅಂದರೆ ಗ್ರೀನ್ ರೂಮ್ನೊಳಗೆ ತಾಲೀಮು ಮಾಡ್ತಾ ಕೂತಿದ್ರು.
ಆ ಗ್ರೀನ್ ರೂಮಿನ ಬಾಗಿಲು ತೆಗೆದಿತ್ತು. ಬಾಗಿಲಿನೊಳಗೆ ಸಿ ರಾಮಚಂದ್ರ, ವಸಂತ ದೇಸಾಯಿ ಹಾಗೂ ಲತಾ ಮಂಗೇಶ್ಕರ್ ಅವರು ಮಾತಾಡ್ಕೋತ ನಿಂತಿದ್ರು. ಚರ್ಚೆಯೊಳಗೆ ಮಗ್ನರಾಗಿದ್ದ ಅವರಿಗೆ ಕುಮಾರರು ಖೋಲಿಯೊಳಗೆ ಅಂದರೆ ಗ್ರೀನ್ ರೂಮ್ನಾಗ ತಂಬೂರಿಯನ್ನು ಶ್ರುತಿ ಮಾಡ್ಕೊಳ್ತಾ ಇರೋದು ಅವ್ರ ಗಮನಕ್ಕೆ ಬರಲಿಲ್ಲ. ಅಷ್ಟೊಂದು ಗಾಢವಾಗಿ ಅವರು ಚರ್ಚೆಯೊಳಗೆ ಮಗ್ನಾಗಿದ್ದರು. ಇವರು ಮಾತನಾಡುವಂತಕ್ಕಂಥ ಮಾತುಗಳು ಕುಮಾರ್ ಗಂಧರ್ವರು ತಂಬೂರಿ ಶ್ರುತಿ ಮಾಡಿಕೊಳ್ತಕ್ಕಂಥ ಕೆಲಸಕ್ಕೆ ತೊಂದರೆಯನ್ನು ಉಂಟು ಮಾಡಿದವು. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಸಂಗೀತಗಾರರು ತಾವು ತಂಬೂರಿಯನ್ನು ಶ್ರುತಿ ಮಾಡಿಕೊಳ್ಳುವಾಗ ಯಾರೂ ಮಾತನಾಡಬಾರ್ದು, ಅಲ್ಲಿ ಯಾವುದೇ ಥರದ ಸಪ್ಪಳ ಆಗಬಾರ್ದು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅಂದಾಗ ಮಾತ್ರ ಶ್ರುತಿ ಶುದ್ಧವಾಗಿ ತಂಬೂರಿಯನ್ನು ಜೋಡಿಸಲಿಕ್ಕೆ ಅಥವಾ ಅದನ್ನು ಶ್ರುತಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತು ಸಂಗೀತ ಬಲ್ಲಂಥ ಎಲ್ಲ ವಿದ್ವಾಂಸರಿಗೆ, ಗಾಯಕರಿಗೆ ಗೊತ್ತಿರುವಂಥ ಸಂಗತಿ. ಇಲ್ಲಿ ಬಾಗಲದೊಳಗೆ ಲತಾ ಮಂಗೇಶ್ಕರ್ ಮತ್ತು ರಾಮಚಂದ್ರ ಅವರು ಮಾತಾಡ್ಕೋತ ನಿಂತಿದ್ದರಿಂದ ಕುಮಾರ್ ಗಂಧರ್ವರಿಗೆ ಸರಿಯಾಗಿ ಆ ತಂಬೂರಿಯನ್ನು ಶ್ರುತಿಗೊಳಿಸಲಿಕ್ಕೆ ಒಂಚೂರು ತೊಂದರೆ ಆತಂತ ಕಾಣಿಸ್ತದೆ. ಭಾಳ ಬೇಸರ ಪಟ್ಕೊಂಡ್ರು ಕುಮಾರ್ ಗಂಧರ್ವರು. ಅವರು ಒಂದು ಸ್ವಲ್ಪ ಸಿಟ್ಟಿಗೆದ್ದ ಹೇಳಿದರು, ಇಲ್ಲಿ ಏನು ನಡೆದದ ಅನ್ನೋದು ನಿಮಗೆ ಕಾಣಿಸ್ತದೆ ಇಲ್ಲೋ, ಇಲ್ಲಿ ತಂಬೂರಿ ಶ್ರುತಿ ಮಾಡ್ಕೊಳ್ಕತ್ತೀವಿ, ಸ್ವಲ್ಪ ಆ ಕಡೆ ಹೋಗ್ರಿ ಅಂಥೇಳಿ ಒಂಚೂರು ಬೇಸರದಿಂದನೇ ಮಾತಾಡಿದ್ರು ಅವರು. ಈ ಪ್ರಸಂಗ ಕುಮಾರರ ಗಂಧರ್ವರ ಚಿತ್ತವೃತ್ತಿಯೊಳಗೆ ಅವರ ಮನಸ್ಸಿನೊಳಗೆ ಉಳ್ಕೊಂಡು ಬಿಡ್ತು. ಈ ಶ್ರುತಿ ಮಾಡ್ಕೊಳ್ತಕ್ಕಂಥ ಸಮಯದೊಳಗೆ ಸಂಗೀತ ಬಲ್ಲಂಥವರೇ ಈ ರೀತಿ ತೊಂದರೆ ಮಾಡಿದ್ರೆ ಹೆಂಗೆ ಅನ್ನುವಂಥ ಒಂದು ಬೇಸರ ಅವರ ಮನಸ್ಸಿನೊಳಗೆ ಮೂಡ್ಕೊಂಡಿತ್ತು. ಕಾರ್ಯಕ್ರಮಕ್ಕೆ ಅಂಥೇಳಿ ವೇದಿಕೆಗೆ ಬಂದರು. ಸಾಮಾನ್ಯವಾಗಿ ಅವರು ಕೇಳೋದಿಲ್ಲ ಹಂಗೆ, ಆದರೆ ಆವತ್ತು ಕೇಳಿದ್ರು ಅವರು ಏನು ಹಾಡಲಿ ಅಂಥೇಳಿ. ಯಾರೋ ಒಬ್ಬ ಶ್ರೋತೃ ಎದ್ದು ರಾಗನಟ್ ಹಾಡ್ರಿ ಅಂತಂದ. ಕುಮಾರ್ ಗಂಧರ್ವರು ಸಪತ ಸೂರಗಾವೆ ಅನ್ನುವಂಥ ಒಂದು ಬಂದಿಷ್ನೊಂದಿಗೆ ಆವತ್ತು ನಟರಾಗವನ್ನು ಪ್ರಸ್ತುತಪಡಿಸಿದರು. ಆದರೆ ಪ್ರಸಂಗ ಎಂಥದ್ದಿತ್ತು ಅಂದರೆ, ಆವತ್ತು ಲತಾ ಮಂಗೇಶ್ಕರ್ ಅವರ ತಂದೆಯ ಸ್ಮರಣಾರ್ಥವಾಗಿ ಆಯೋಜಿಸಲ್ಪಟ್ಟಂಥ ಆ ಸಂಗೀತ ಕಾರ್ಯಕ್ರಮಕ್ಕೆ ಸಿನಿಮಾ ಲೋಕದ ಮಂದಿನ ಜಾಸ್ತಿ ಬಂದಿದ್ದರು. ಈ ಸಿನಿಮಾ ಲೋಕದ ಮಂದಿಗೆ ಎಲ್ಲರಿಗೂ ಶಾಸ್ತ್ರೀಯ ಸಂಗೀತದೊಳಗೆ ಆಸಕ್ತಿ ಇರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ, ಮತ್ತು ಅದು ಎಲ್ಲರಿಗೂ ತಿಳಿತದಂತಲೂ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಅನೇಕರಿಗೆ ಈ ನಟರಾಗದಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ರಾಗವನ್ನು ಹಾಡಿದ್ದು ಇಷ್ಟ ಆಗಲಿಲ್ಲ. ಕಾರ್ಯಕ್ರಮ ಅವತ್ತಿನ ಕಾರ್ಯಕ್ರಮ ವಿಫಲ ಆಯ್ತಂತನೇ ಹೇಳಬೇಕಾಗ್ತದೆ. ಈ ಕಾರ್ಯಕ್ರಮದ ವಿಫಲತೆ ಮತ್ತು ಕಾರ್ಯಕ್ರಮದ ಮೊದಲು ಕುಮಾರರ ಮುಂಗೋಪದಿಂದಾಗಿ ನಡೆದಿರತಕ್ಕಂಥ ಪ್ರಸಂಗ ಮತ್ತು ಅವರ ಮತ್ತು ಲತಾ ಮಂಗೇಶ್ಕರ್ ಅವರ ನಡುಕ ಬಹಳಷ್ಟು ದಿನಗಳ ಕಾಲ ಒಂದು ಕಂದಕವನ್ನು ನಿರ್ಮಾಣ ಮಾಡಿತು ಅಂಥೇಳಿ ಇಬ್ಬರ ಜೀವನದ ಇತಿಹಾಸವನ್ನು ಬರೆದಿರ್ತಕ್ಕಂಥ ಇತಿಹಾಸಕಾರರು ಹೇಳ್ತಾರೆ. ಈ ಅಂತರ ಬಹಳ ಕಾಲ ಉಳಿತು. ಮುಂದೆ ಒಮ್ಮೆ ಲತಾ ಮಂಗೇಶ್ಕರ್ ಅವರು ಕುಮಾರ್ ಗಂಧರ್ವರ ಸಂದರ್ಶನವನ್ನು ದೂರದರ್ಶನದೊಳಗೆ ನೋಡಿದರು. ಆವಾಗ ಲತಾ ಮಂಗೇಶ್ಕರ್ ಅವರಿಗೆ ಕುಮಾರ್ ಗಂಧರ್ವರ ನಿಜವಾದ ಪಾಂಡಿತ್ಯ ಏನು, ಅವರ ವಿದ್ವತ್ತೇನು ಅನ್ನುವಂಥ ಅರಿವು ಅವರಿಗೆ ಆಯಿತು. ಇದಾದ ನಂತರ ಲತಾ ಮಂಗೇಶ್ಕರ್ ಅವರು ಕುಮಾರ್ ಗಂಧರ್ವರು ಹಾಡ್ತಕ್ಕಂಥ ಬಹುತೇಕ ಕಾರ್ಯಕ್ರಮಗಳಿಗೆ ಹಾಜರಾಗಲಿಕ್ಕೆ ಶುರು ಮಾಡಿದರು ಮತ್ತು ಅವರ ಗಾಯನದ ಅಭಿಮಾನಿ ಆದರು ಅನ್ನುವಂಥ ಒಂದು ಸಂಗತಿ ಇಬ್ಬರ ಜೀವನ ಚರಿತ್ರೆಯೊಳಗೂ ದಾಖಲಾಗ್ತದೆ. ಕುಮಾರರ ವಿಶೇಷತೆ ಏನಂದರೆ, ಅವರು ಮೂಡು ಸರಿಯಾಗಿದ್ದರೆ ಭಾಳ ಅಪ್ರತಿಮವಾಗಿ ಹಾಡ್ತಿದ್ರು. ಒಬ್ಬ ಕಲಾವಿದ ಗೆಲ್ಲಬೇಕಾದ್ರೆ, ಒಬ್ಬ ಕಲಾವಿದ ವೇದಿಕೆ ಮೇಲೆ ಕೂತು ಜನರನ್ನು ತನ್ನೊಳಗೆ ಸೆಳೆದುಕೊಳ್ಳಬೇಕಾದ್ರೆ, ಒಬ್ಬ ಕಲಾವಿದ ಯಶಸ್ವಿ ಆಗಬೇಕಾದ್ರೆ ಅವನಿಗೆ ಮೂಡ್ ಸಹಿತ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಆಗ್ತದೆ. ಆತನ ಮನಸ್ಸು ಪ್ರಫುಲ್ಲವಾಗಿದ್ದರೆ ಆತ ಸುಂದರವಾಗಿ ಹಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕುಮಾರ್ ಗಂಧರ್ವರ ಈ ಒಂದು ಪ್ರಕರಣದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಈ ಕಾರಣಕ್ಕಾಗಿ ಸಂಯೋಜಕರು ಕಲಾವಿದರ ಮನಸ್ಸು ಪ್ರಫುಲ್ಲವಾಗಿರುವಂತೆ ನೋಡ್ಕೊಳ್ಬೇಕು ಅಂಥೇಳಿ ಎಲ್ಲ ಕಲಾವಿದರು ಅಪೇಕ್ಷಿಸುವುದು ಬಹಳ ಸಹಜವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಈ ಕಾರಣಕ್ಕನೇ ಕುಮಾರರ ಸ್ವರಯಾನ ಯಶೋಗಾಥೆ ಆದರೂ ಕೂಡ ಅಲ್ಲಲ್ಲಿ ಇಂಥ ವಿಫಲ ಕಾರ್ಯಕ್ರಮಗಳ ಮಾದರಿ ಕೂಡ ಅವ. ಇದು ಎಲ್ಲರ ಕಲಾವಿದರ ಜೀವನದೊಳಗೂ ಆಗ್ತಕ್ಕಂಥದ್ದನ್ನು ಏರು ಮತ್ತು ಇಳಿವು ಪ್ರತಿಯೊಬ್ಬ ಕಲಾವಿದನ ಜೀವನದಲ್ಲಿ ಅಥವಾ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಸಹಜ ಸಂಗತಿಗಳು. ಹೇಗೆ ನಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾವೋ ಹಾಗೆ ವಿಫಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳೂ ಇರ್ತವೆ. ಇದು ಭಾರತದ ಅನೇಕ ಪ್ರಖ್ಯಾತ ಕಲಾವಿದರ ಜೀವನದೊಳಗೂ ಕೂಡ ನಡೆದಂಥದ್ದದ. ಇದೊಂದು ಕುಮಾರ್ ಗಂಧರ್ವರ ಜೀವನದ ಸ್ವರಯಾನದೊಳಗೆ ನಡೆದಂಥ ಒಂದು
ಪ್ರಸಂಗ ಅನ್ನುವಂಥ ಕಾರಣಕ್ಕಾಗಿ ಈ ಘಟನೆಯನ್ನು ನಾನು ಇಲ್ಲಿ ದಾಖಲು ಮಾಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಕುಮಾರ್ ಗಂಧರ್ವರು ಯಾವ ರೀತಿಯಾಗಿ ಸಂಗೀತದ ಬಗ್ಗೆ ತಮ್ಮ ಬದ್ಧತೆಯನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಕೂಡ ಈ ಪ್ರಸಂಗದೊಳಗೆ ನಾವು ಕಂಡ್ಕೋಬಹುದು. ಮುಂದಿನ ಸಂಚಿಕೆಯೊಳಗೆ ಮತ್ತೆ ನಾವು ನೀವು ಭೇಟಿಯಾಗೋಣ ಅಂತ. ಅಲ್ಲಿ ತನಕ ಮತ್ತೊಮ್ಮೆ ನಿಮಗೆ ನಮಸ್ಕಾರ.